ಪ್ರಮಾಣ ವಚನಕ್ಕೆ ಗ್ರಹಣ ಹಿಡಿದು ಬಿಟ್ಟಿದೆ. ಯಾಕಂದ್ರೆ ಇನ್ನೇನು ಆಗೇ ಹೋಯ್ತು, ನಂಬರ್ ಸಿಕ್ಬಿಟ್ವು. ಇವತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗುತ್ತೆ, 10 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು. ಎಲ್ಲ ಉಲ್ಟಾ ಪಲ್ಟಾ, ಎಲ್ಲ ಹೈಡ್ರಾಮಾ ನಡೀತಾ ಇದೆ, ಸರ್ಕಸ್ ನಡೀತಾ ಇದೆ. ಲಿಟ್ರಲಿ ಫಿಲಮ್ ಅದು. ಫಿಲಮ್ ಬ್ಯಾಕ್ಗ್ರೌಂಡ್ ಇಂದ ಬಂದು ಗೆದ್ದಿರುವಂತ ವಿಜಯ್ಗೆ ಅಸಲಿ ಸಿನಿಮಾ ತೋರಿಸಲಾಗ್ತಾ ಇದೆ. ಅಸಲಿ ಸಿನಿಮಾ ಆಟ ಶುರುವಾಗ್ಬಿಟ್ಟಿದೆ. ಆ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ಲಿ ನಡೀತಾ ಇರುವಂತ. ಕ್ಷಣ ಕ್ಷಣಕ್ಕೂ ಡೆವಲಪ್ಮೆಂಟ್. ದ್ರಾವಿಡ ನಾಡಲ್ಲಿ ಸರ್ಕಾರ ಸರ್ಕಸ್ ಫಸ್ಟ್ ಟೈಮ್ ಈ ರೀತಿಯ ಆಗಿದ್ದು. ನಂಬರ್ ಗೇಮ್ ಕಸರತ್ತು. ದ್ರಾವಿಡ ನಾಡಲ್ಲಿ ಬೆಂಬಲ ಇಲ್ಲದೆ ವಿಜಯೋತ್ಸವ ರದ್ದಾಗಿದೆ. ಇವತ್ತು ವಿಜಯೋತ್ಸವ ಆಗ್ಬೇಕಾಯ್ತು. ಅಂದ್ರೆ ವಿಜಯೋತ್ಸವ ಅಂದ್ರೆ ಪ್ರಮಾಣ ವಚನ. ಸಣ್ಣ ಪಕ್ಷಿಗಳ ಆಟ, ವಿಜಯ್ ಸಂಕಷ್ಟ. ಒಂದೊಂದು ನಂಬರ್ ಕೂಡ, ಒಂದೊಂದು ಸ್ಥಾನ ಕೂಡ, MLAಗಳು ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಇದು ತೋರಿಸ್ತಾ ಇದೆ. ಒಂದೊಂದು ಓಟ್ ಎಷ್ಟು ಇಂಪಾರ್ಟೆಂಟು ಅನ್ನುವಂಥದ್ದು ಒಂದು ಓಟಲ್ಲಿ ಗೆದ್ದಂಥವ್ರು ಮತ್ತೆ ಸೋತಂಥವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಒಂದೊಂದು ಸ್ಥಾನ ಎಷ್ಟು ಇಂಪಾರ್ಟೆಂಟು ಅನ್ನುವಂಥದ್ದನ್ನ ಯಡಿಯೂರಪ್ಪನವ್ರು ಕೇಳಬೇಕು. 2008ರ ಸಂದರ್ಭದಲ್ಲಿ ಹಿಂಗೆ ಇತ್ತು. BJP 110 ಗೆದ್ದಿದ್ದು, 3 ಸ್ಥಾನ ಬೇಕಾಗಿತ್ತು ಮ್ಯಾಜಿಕ್ ನಂಬರ್ಗೆ. ಇದ್ದಿದ್ದಂಥ ಪಕ್ಷೇತರನ್ನ ಕರ್ಕೊಂಬಂದ್ರು. ಅವ್ರಿಗೆಲ್ರಿಗೂ ಸಚಿವ ಸ್ಥಾನ ಕೊಡ್ಲಾಯ್ತು. BJP ಸರ್ಕಾರ, ಫಸ್ಟ್ ಟೈಮ್ BJP ಸರ್ಕಾರ ಬಂತು. ಈಗ ಇಲ್ಲೂ ಕೂಡ ಹಂಗೆ ಆಗ್ತಾ ಇದೆ. 10 ಸ್ಥಾನಗಳು ಬೇಕಾಗಿರುವಂಥದ್ದು. ಅತಿ ದೊಡ್ಡ ಪಕ್ಷವಾಗಿದೆ TVK. ಆ 10 ನಂಬರನ್ನು ಹೊಂದಿಸ್ಲಿಕ್ಕೆ ಒದ್ದಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರೇನೋ ಬಂದ್ಬಿಟ್ರು, 5 ಜನ ಬಂದ್ರು. ಆದರೆ ಇಲ್ಲಿ ಆಟ ಆಡ್ತಾ ಇರುವಂಥದ್ದು ಯಾರು? VCK. ತಮಿಳುನಾಡಲ್ಲಿ ಕಿಂಗ್ ಮೇಕರ್ ಆಗುತ್ತಾ VCK ಅಂತ. VCK ಅವರು 3 ಬೇಡಿಕೆಗಳಿಗೆ ಅಸ್ತು ಅಂತಾರ ವಿಜಯ್. 3 ಬೇಡಿಕೆ ಇಟ್ಕೊಂಡಿದ್ದಾರೆ VCK ಅವರು. 2 ಸ್ಥಾನ ಗೆದ್ದಿರೋದಷ್ಟೇ, 3 ಬೇಡಿಕೆ ಇಟ್ಕೊಂಡಿದ್ದಾರೆ. ಆ ಬೇಡಿಕೆಗಳು ಏನು? ಬೇಡಿಕೆ ನಂಬರ್ 1, VCKಗೆ DCM ಸ್ಥಾನ ಸಿಗಬೇಕು ಅಂತ. 2 ಸ್ಥಾನ ಗೆದ್ದಿರೋದು. DCM ಸ್ಥಾನ ಬೇಕು ಅಂತ. ಸರ್ಕಾರದಲ್ಲಿ ಪ್ರಬಲ ಖಾತೆ ಬೇಕು ಅಂತ. 1 DCM ಸ್ಥಾನ. ನಂಬರ್ 2 ಪ್ರಬಲ ಖಾತೆ. ನಂಬರ್ 3 ಪೆರಂಬೂರು ಕ್ಷೇತ್ರಕ್ಕೆ ಪಟ್ಟು. ಪೆರಂಬೂರು ಕ್ಷೇತ್ರ ಇದೆಯಲ್ಲ, ಇದು ವಿಜಯ್ ಗೆದ್ದಿರುವಂತ 2 ಕ್ಷೇತ್ರಗಳಲ್ಲಿ ಒಂದು. ತಿರುಚಿ ಪೂರ್ವ ಮತ್ತು ಪೆರಂಬೂರು ಕ್ಷೇತ್ರಗಳಲ್ಲಿ ಗೆದ್ದಿರುವಂಥದ್ದು ವಿಜಯ್. ಈಗ ಆಲ್ರೆಡಿ ತಿರುಚಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾ ಇದ್ರು. ಕೊಡುವಂತ ಚಾನ್ಸಸ್ ಇದೆ ಅಲ್ಲಿ ಅಂತ, ತಿರುಚಿ ಕ್ಷೇತ್ರಕ್ಕೆ ವಿಜಯ್. ಆದ್ರೆ ಪೆರಂಬೂರು ಕ್ಷೇತ್ರ ಕೊಡಿ, ಆ ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ VCK ಪಕ್ಷದ ಡಿಮ್ಯಾಂಡ್. ಅತಿರೇಕ ಅನ್ಸುತ್ತೆ, ಆದ್ರೆ ವಿಜಯ್ಗೆ ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಇವ್ರದ್ದು ಅತಿರೇಕ ಬೇಡಿಕೆಗಳು, ನೋ ಡೌಟ್. ಆದ್ರೆ ಪ್ರಜಾಪ್ರಭುತ್ವ, ನಂಬರ್ಸ್ ಇಂಪಾರ್ಟೆಂಟು. ಸರ್ಕಾರ ಬೇಕು, ಮುಖ್ಯಮಂತ್ರಿ ಸ್ಥಾನ ಬೇಕು ಅಂದ್ರೆ ಕೆಲವೊಂದಕ್ಕೆ ಅಡ್ಜಸ್ಟ್ ಆಗ್ಬೇಕಾಗತ್ತೆ, ತಲೆಬಾಗ್ಬೇಕಾಗತ್ತೆ. ಆ ರೀತಿಯಾಗಿ ತಲೆಬಾಗ್ತಾರ ವಿಜಯ್? ಪೆರಂಬೂರು ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಮಾತ್ರ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ರು. ಅಂಥದ್ದೇ ಬೇಡಿಕೆ ಇಟ್ಟಿದ್ದಾರೆ. ಪೆರಂಬೂರು ಕ್ಷೇತ್ರವನ್ನ ಕೇಳೋದ್ರ ಹಿಂದೆ DMKಯ ಸ್ಟ್ರಾಟಜಿ ಇದೆ ಅಂತ. VCK ಪಕ್ಷವನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇದೆ DMK ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. DCM ಸ್ಥಾನ ಕೇಳಿ, ಪೆರಂಬೂರು ಕ್ಷೇತ್ರವನ್ನ ಕೇಳಿ ಅಂತ. ಕೊಡ್ಲೇಬೇಕಾದಂಥ ಅನಿವಾರ್ಯತೆ ಇದೆ, ಕೊಡ್ತಾರೆ ಅಂತ ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ 5ರಲ್ಲಿ 2ಕ್ಕೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಿದ್ದಾರೆ. ಅದೇನು ದೊಡ್ಡ ವಿಚಾರ ಅಲ್ಲ. ಇನ್ನ CPI ಮತ್ತೆ CPIM 4 ಜನ ಶಾಸಕರಿದ್ದಾರೆ. ಅವರು ಆಲ್ರೆಡಿ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ಕೂಡ ಇಬ್ಬರಲ್ಲೊಬ್ಬರಿಗೆ, ಟೋಟಲಿ 4 ಜನದಲ್ಲಿ ಇಬ್ಬರಿಗೆ ಸಚಿವ ಸ್ಥಾನ ಸಿಗುವಂತ ಚಾನ್ಸಸ್ ಇದೆ. ಇನ್ನು VCK ಗೆದ್ದಿರೋದು ಇಬ್ಬರಿಗೂ ಸಚಿವ ಸ್ಥಾನ, ಅದರಲ್ಲೊಬ್ಬರಿಗೆ DCM ಸ್ಥಾನ, ಅದರ ಜೊತೆ ಪೆರಂಬೂರು ಕ್ಷೇತ್ರ ರಾಜೀನಾಮೆ ಕೊಡಬೇಕು, ಅಲ್ಲಿ ನಂಬರ್ ನಿಂತ್ಕೊಬೇಕು ಅಂತ ಅವರು 3 ಬೇಡಿಕೆ ಇಟ್ಟಿದ್ದಾರೆ. ಸರಿಯಾದ ಸಂದರ್ಭವನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸಿಕ್ಕಿದ್ದೇ ಚಾನ್ಸು. ಏನೇನು ಮಾಡಬೇಕು, ಏನೇನು ಕೇಳಬೇಕು, ಆ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. VCK ಕಚೇರಿಗೆ ನಟ ವಿಜಯ್ ಭೇಟಿ ಕೊಡುವಂತ ಸಾಧ್ಯತೆ ಇದೆ. ವಿಜಯ್ ನೋಡ್ಲಿಕ್ಕೆ ಕಿಕ್ಕಿರಿದು ಸೇರಿರುವಂತದ್ದು ಫ್ಯಾನ್ಸ್. ವಿಜಯ್ನ ಇನ್ನು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆದ್ರಂತೂ ಹಿಡಿಯಕ್ಕೆ ಸಾಧ್ಯ ಇಲ್ಲ. ಕೆಲವೇ ಕ್ಷಣಗಳಲ್ಲಿ VCK ಲೀಡರ್ ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ VCKಯ ಕಚೇರಿಗೆ ಹೋಗ್ತಾರ ವಿಜಯ್ ಅಂತ. ವಿಜಯ್ಗೆ ಬೆಂಬಲ ಕೊಡಬೇಕಾ ಬೇಡವಾ ಅಂತ ಸುದ್ದಿಗೋಷ್ಠಿಯಲ್ಲಿ ಅನೌನ್ಸ್ ಮಾಡಲಿದ್ದಾರೆ VCK ಅವರು. ನಿರ್ಧಾರವನ್ನ ಪ್ರಕಟಿಸಲಿರುವಂಥದ್ದು ತಿರುಮಾವಳವನ್, ಆ ಪಕ್ಷದ ಅಧ್ಯಕ್ಷ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ತಮಿಳುನಾಡಿನಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. VCK ನಿರ್ಧಾರ ಏನಾಗಿರುತ್ತೆ ಅಂತ.
ಅವರ ಬೇಡಿಕೆಗಳನ್ನ ನೋಡ್ತಾ ಇದ್ರೆ ಅತಿರೇಕ ಅನ್ಸಿದ್ರು ಕೂಡ ಅನಿವಾರ್ಯದ ಪರಿಸ್ಥಿತಿಯನ್ನ ಫೇಸ್ ಮಾಡಬೇಕಾಗಿದೆ ಟಿವಿಕೆ. ಏನ್ ಡೆವಲಪ್ಮೆಂಟ್ಸ್ ಈ ಕ್ಷಣಕ್ಕೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ತಮಿಳುನಾಡಲ್ಲಿ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ರಾಜಕೀಯ ಬೆಳವಣಿಗೆಗಳಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಇನ್ನೇನು ಬಹುಮತ ಸಾಬೀತುಪಡಿಸೋದಕ್ಕೆ ಗವರ್ನರ್ ಒಪ್ಪಿಗೆ ಕೊಟ್ಟೇ ಬಿಟ್ರು ಅನ್ನೋ ಒಂದು ಕ್ಷಣದಲ್ಲಿ ನಟ ವಿಜಯ್ ಅವರಿಗೆ ಬಿಗ್ ಶಾಕ್ ಆದಿತ್ತು. ಮುಸ್ಲಿಂ ಲೀಗ್ ಶಾಸಕರು ಕೂಡ ಈಗ ವಾಪಸ್ ತೆಗೆದುಕೊಂಡಿದ್ದಾರೆ ಬೆಂಬಲವನ್ನ. ಅದ್ರ ಜೊತೆಗೆ ಎಎಂಕೆ ಶಾಸಕರು ಕೂಡ ಈಗ ಒಬ್ರು ಏನು ನಿಂತಿದ್ರು ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ರು, ವಾಪಸ್ ತೆಗೆದುಕೊಂಡಿದ್ದಾರೆ. ಈಗ ಉಳಿದಿರ್ತಕ್ಕಂಥ ವಿಸಿಕೆ ಶಾಸಕರ ಮೇಲೆ ನಟ ವಿಜಯ್ ಅವರ ಸಿಎಂ ಭವಿಷ್ಯ ನಿಂತಿರುವಂತದ್ದು. ಹಾಗಾಗಿನೇ ವಿಸಿಕೆ ಶಾಸಕರನ್ನ ಒಂದ್ ರೀತಿ ಹೇಗಾದ್ರೂ ಮಾಡಿ ಕಸರತ್ತನ್ನ ಮಾಡಬೇಕು, ಅವ್ರನ್ನ ಮನವೊಲಿಕೆ ಮಾಡಬೇಕು ಅನ್ನೋ ನಿಟ್ಟಲ್ಲೇ ನಟ ವಿಜಯ್ ಅವರು ಈಗ ಖುದ್ದು ಮುಂದಾಗಿರುವಂತದ್ದು. ಹಾಗಾಗಿನೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ವಿಜಯ್ ಅವರು ಅಂದ್ರೆ ಟಿವಿಕೆ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಟ ವಿಜಯ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೆನ್ನೈನಲ್ಲಿರ್ತಕ್ಕಂತಹ ವಿಸಿಕೆ ಕಚೇರಿಗೆ ಬರುವಂತಹ ಸಾಧ್ಯತೆ ಇದೆ. ಒಂದ್ ಕಡೆಗೆ ವಿಸಿಕೆ ನಾಯಕರು ಕೂಡ ಈಗಾಗಲೇ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ನಟ ವಿಜಯ್ ಅವರಿಗೆ ಬೆಂಬಲವನ್ನ ಕೊಡಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ಬೆಳಗ್ಗೆಯಿಂದನೂ ಕೂಡ ಸಭೆಯನ್ನು ಮಾಡಿದ್ರು. ಮತ್ತೆ ಈಗಾಗಲೇ ಸಿಪಿಎಂ ಮತ್ತೆ ಸಿಪಿಐ ಅವರು ಏನ್ ನಡೆಯನ್ನು ತೋರ್ತಾರೆ ಅದ್ರ ತಕ್ಕಂತೆ ನಾವು ಬೆಂಬಲವನ್ನ ಕೊಡ್ತೀವಿ ಅನ್ನೋ ಮಾತನ್ನ ನಿನ್ನೆವರೆಗೂ ಕೂಡ ವಿಸಿಕೆ ಶಾಸಕರು ಕೂಡ ಹೇಳ್ತಾ ಇದ್ರು. ಯಾವಾಗ ಕೊನೆ ಕ್ಷಣದಲ್ಲಿ ಈ ಮುಸ್ಲಿಂ ಲೀಗು ಮತ್ತೆ ಬೇರೆ ಬೇರೆ ನಾಯಕರು ಶಾಸಕರು ಬೇರೆ ಬೇರೆ ರೀತಿಯಂತ ಬೆಂಬಲವನ್ನು ವಾಪಸ್ ತೆಗೆದುಕೊಂಡ್ರು. ಇದೀಗ ವಿಸಿಕೆ ಶಾಸಕರು ಕೂಡ ಇಲ್ಲೊಂದ್ ಕಡೆ ತಮ್ಮ ವರಸೆಯನ್ನ ಬದಲಾವಣೆ ಮಾಡ್ಕೊಂಡಿರುವಂತದ್ದು. ಇಲ್ಲೊಂದ್ ಕಡೆ ನಟ ವಿಜಯ್ ಅವರಿಗೆ ಈಗ ಪಟ್ಟಣ ಹಿಡಿದಿದ್ರೆ ಅವ್ರ ಬಳಿ ಒಂದು ಕಂಡೀಷನ್ ಅನ್ನು ಹಾಕಿರುವಂತದ್ದು, ಪೆರಮೂರು ಕ್ಷೇತ್ರವನ್ನ ಬಿಟ್ಕೊಡ್ಬೇಕು ಮತ್ತೆ ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಲ್ಲಿ. ಹಾಗಾಗಿನೇ ಇಲ್ಲೊಂದ್ ಕಡೆ ಅವ್ರನ್ನ ಮನವೊಲಿಕೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಖುದ್ದು ನಟ ವಿಜಯ್ ಅವರು ಇದೀಗ ಏನು ವಿಸಿಕೆ ಕಚೇರಿಗೆ ಬರುವಂತ ಸಾಧ್ಯತೆ ಇದೆ. ಹಾಗಾಗಿನೇ ನಟ ವಿಜಯ್ ಅವರನ್ನ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಕಿಕ್ಕಿರಿದು ನಿಂತಿರುವಂತದ್ದನ್ನ ನಾವು ಕಾಣಬಹುದಾಗಿದೆ. ಪೃಥ್ವಿರಾಜ್, ಸಾಮಾನ್ಯವಾಗಿ ಫಿಲ್ಮ್ ಆಕ್ಟರ್ಗಳನ್ನ ನೋಡುವಂತದ್ದು ಅಭಿಮಾನಿಗಳು ಸಹಜ. ಆದ್ರೀಗ ನಟ ವಿಜಯ್ ಅವರನ್ನ 108 ಸ್ಥಾನಗಳನ್ನ ಕೊಟ್ಟು ಜನರು ಇಲ್ಲಿನ ಮತದಾರರು ಗೆಲ್ಲಿಸಿದ್ದಾರೆ. ಈಗ ಅವರ ಅಧಿಕಾರವನ್ನ ನೋಡುವಂತ ನಿಟ್ಟಿನಲ್ಲಿ ಕೂಡ ಕಾತರದಿಂದ ಇಲ್ಲಿನ ಜನರು ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿನೇ ಯಾವಾಗ ನಮ್ಮ ನಾಯಕ ಪದಗ್ರಹಣ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿರುವಂತದ್ದು ಈ ಭಾಗದ ಜನರು. ಅದಕ್ಕೋಸ್ಕರವಾಗಿನೇ ಈಗ ನಟ ವಿಜಯ್ ಅವರು ವಿಸಿಕೆ ಕಚೇರಿಗೆ ಬಂದು ಅವ್ರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಬರುವಂತ ಸಾಧ್ಯತೆ ಇದೆ. ಅದು ವಿಚಾರವನ್ನ ತಿಳಿದ ಕೂಡಲೇ ಇಲ್ಲಿ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು ಹೆಚ್ಚಿನ ಜಮಾವಣೆಯಲ್ಲಿ ಬಂದಿದ್ದಾರೆ. ಯಾವಾಗ ಬರ್ತಾರೋ ಅವ್ರು ನೋಡಬೇಕು, ಆದಷ್ಟು ಬೇಗ ಅವ್ರ ಪರವಾಗಿ ನಿಲ್ಲಬೇಕು, ಆ ಮುಖಾಂತರವಾಗಿ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ತೆಗೆದುಕೊಳ್ಬೇಕು, ಮತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಆಡಳಿತವನ್ನ ಅವರು ಆದಷ್ಟು ಬೇಗ ಆಡಳಿತವನ್ನ ತಮಿಳುನಾಡಲ್ಲಿ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಎಲ್ಲ ಕಡೆ ಮಾಡ್ತಿರುವಂತದ್ದು. ಕಳೆದ 3-4 ದಿನಗಳಿಂದನೂ ಕೂಡ ಇಲ್ಲೊಂದ್ ಕಡೆ ಇದೇ ರೀತಿಯಾದಂತಹ ಒಂದು ಕ್ರೇಜ್ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಚೆನ್ನೈನಲ್ಲಿ ಒಂದ್ ಕಡೆಗೆ ನೆಹರು ಸ್ಟೇಡಿಯಂನಲ್ಲೂ ಕೂಡ ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಮೊನ್ನೆ ದಿನ. ಇಲ್ಲ ಒಂದ್ ಕಡೆ ಅಲ್ಲೂ ಕೂಡ ಜನರು ಕೂಡ ಬರ್ತಾ ಇದ್ರು. ಆ ಒಂದು ಸುದ್ದಿ ತಿಳಿದು ಕೂಡಲೇ ಯಾವಾಗ ಕ್ಯಾನ್ಸಲ್ ಆಯಿತು ಅವಾಗ ಬೇಸರದಲ್ಲೇ ಹೋದ್ರು ಅಭಿಮಾನಿಗಳು. ಇವತ್ತು ಕೂಡ ಪದಗ್ರಹಣ ಕಾರ್ಯಕ್ರಮ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನೆಹರು ಸ್ಟೇಡಿಯಂ ಹತ್ರನೂ ಕೂಡ ಈಗಾಗಲೇ ಜಮಾವಣೆಗೊಳ್ತಾ ಇದ್ದಾರೆ ಜನರು. ಆದ್ರೆ ಪದಗ್ರಹಣ ಕಾರ್ಯಕ್ರಮ ನಡೆಯುವಂತ ಇನ್ನೂ ಕೂಡ ನಿಶ್ಚಯವಾಗಿಲ್ಲ. ಕಾರಣ ಗವರ್ನರ್ ಅವರು ಇನ್ನೂ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿನೇ ಈಗ ವಿಸಿಕೆ ಅವರ ಮೇಲೆ ನಿಂತಿದೆ ನಟ ವಿಜಯ್ ಅವರ ಭವಿಷ್ಯ. ಹಾಗಾಗಿನೇ ವಿಸಿಕೆ ಶಾಸಕರನ್ನ ಮನವೊಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಟ ವಿಜಯ್ ಬರುವಂತ ಸಾಧ್ಯತೆ. ಹಾಗಾಗಿನೇ ಈಗ ಅಭಿಮಾನಿಗಳು ಸಾಕಷ್ಟು ಇಲ್ಲಿ ಕಾತರದಿಂದ ಅವ್ರು ನೋಡೋದಕ್ಕೆ ಕಾಯ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ನೋಡೋಣ ಏನೇನಾಗುತ್ತೆ ಅಂತ. ನೆಕ್ಸ್ಟ್ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತೀನಿ. ಅಲ್ಲಿವರೆಗೂ ಧನ್ಯವಾದ ಕೃಷ್ಣ, ನೀವೆಲ್ಲ ಮಾಹಿತಿ